ಯವ್ವ ಸಂತ್ಯಾಗ ಬಂದ್ರ ಫ್ರೆಂಡ್ಸ್ ಜೋಡಿ ಬರ್ಬೇಕು ನೋಡು. ಒಬ್ಬೊಬ್ರ ಬಂದ್ರ ಕೆಟ್ಟ ಬ್ಯಾಸ್ರ. ಏನ್ ಮಾತಾಡ್ಕೊಂತ ಸಂತಿ ಮಾಡ್ಕೊಂತ ಹೋದ್ರ ಸಂತಿ ಮಾಡಿದ್ದೆ ಗೊತ್ತಾಗೋದಿಲ್ಲ. ಒಬ್ರ ಮೂಕ್ ದೇವಿನಂಗ ಎಟ್ಟಂತ ಅಡ್ಯಾಡುದು. ಏನ ತೆಂಗಿನಕಾಯಿ ಹೆಂಗ್ ಬಂತ? 40 ರೂಪಾಯಿಗೆ ಒಂದ್ ತಂಗಿ. 40 ರೂಪಾಯಿ ಹೋಗ ನಮ್ಮಪ್ಪ. 10 ರೂಪಾಯಿ 15 ರೂಪಾಯಿಗೆ ಒಂದ್ ಕಾಯಿ ಆಚೆ ಕಡ್ಸೆ ಅಲ್ಲೆಲ್ಲ ಹಚ್ಚಾರು. ನೀ ನೋಡ್ರಿ 40 ರೂಪಾಯಿ ಅಂತ. ಕಾಯಿ ನೋಡುವ ತಂಗಿ, ಕಾಯಿ ನೋಡ್ ಮಾತಾಡ. ದೊಡ್ಡ ದೊಡ್ಡ ಕಾಯಿ ಅದಾವು. 10 ರೂಪಾಯಿಕ 15 ರೂಪಾಯಿಕ ಯಾರು ಕೊಡ್ತಿದ್ದಾರವ ನಿನಗ? ಅಯ್ಯ ಬಂದ್ರ 15 ರೂಪಾಯಿಗೆ ಒಂದ್ ಕೊಡು. ಇಲ್ದರ ನಿನ್ ಕಾಯಿ ಬೇಡ, ನೀನೇ ಇಟ್ಕೋ. ಅಲ್ಲೇ ಬೇರೆ ಕಡೆನ ತಗೋತನ್ನ. ಅಯ್ಯ ಬಾರ ನಮ್ಮವ, ಒಂದ್ ಮಾತು ಕೇಳ್ತಾರ ಹಂಗ ಹೋಗ್ಬಿಡುದನ. ನಿನಗೂ ಬೇಡ ನನಗೂ ಬೇಡ, 20 ರೂಪಾಯಿಗೆ ಒಂದ್ ತಗೋ. ಹಾ ರೇ ಜನ ಎಷ್ಟು ಚೆನ್ನಾಗಿ ಅದನ್ನ ನೋಡ್ರಿ. ನಾನು 15 ರೂಪಾಯಿ ಕಾಯಿನ 20 ರೂಪಾಯಿ ಮಾಡೀನಿ. ಕೊಡಣ್ಣ. ಯಾಕೆ ತಂಗಿ ನೀವು ಬಂದಿರಲ್ಲ? ನಿಮ್ಮ ಅತ್ತಿಯದು ಬರ್ತಿದ್ರು? ನಮ್ಮ ಅತ್ತಿಯದು ರೀ ಮನ್ಯಾಗ ರೆಸ್ಟ್ ಮಾಡತಾರ್ರಿ. ರೆಸ್ಟ್ ಬಜಿ ತಿಂದ ಹಿತ್ಲಕ್ಕ ಒಳಗ ಓಡಾಡಿ ರೆಸ್ಟ್ ಮಾಡದ ಮತ್ತೇನ್ ಮಾಡ್ತಾರು? ಅಲ್ಲೇ ಕಾಳಿ ನಮ್ಮ ಅದಾಳು. ಕಾಳಿ ನಮ್ಮನಂತೆ ಹೋಗುಂತಡಿ. ಮೊನ್ನೆ ನಮ್ಮ ಸರೋಜಿ ಬತ್ತಿದ್ಲು. ಆಕಿ ಏನೋ ರಾಜ್ಮಾ ಕಾಳು ಅನ್ನಕತ್ತಿದ್ಲ. ಅವ್ ಎಂತ ಇರ್ತಾವೋ ಒಂದು ಗೊತ್ತಿಲ್ಲ ನನಗರ. ಅವನೊಂದು ಪಲ್ಯ ಮಾಡ್ಕೊಂಡು ತಿನ್ಬೇಕಂತ ಹೋಗಿ ಏನ್ ನೋಡ್ತಂತಡಿ ಅವ್ ಎಂತಾವೋ ಏನೋ ಅಂತೆ. ಯಮ್ಮ ಯಮ್ಮ ಓಯವ್ವ ಬಾ ಮಗಳ. ಯಮ್ಮ ಹೆಂಗ್ ಬೇಕಾ ಆಳುಗಳು? ಯವ್ವ 35 ರೂಪಾಯಿಕ ಚಟಾಕ್ ನೋಡ್ತಂಗಿ. ಯಾವ್ದು ಬೇಕಾ ತಗೋ. ಯವ್ವ ಏನ್ ತುಟ್ಯಾಗ್ಯಾವ ಅಮ್ಮ. ಯಯ್ಯ ನಂಗೆ ಇವು ಯಾವ ಕಾಳು ಬೇಡ. ಮನ್ಯಾಗ ಎಲ್ಲ ಕಾಳು ಕಡಿ ಅದಾವ. ಮತ್ತ ನನಗೀಗ ಇನ್ನೊಂಥರ ಯಾವುದೋ ಕಾಳು ಬೇಕಾಗಿತ್ತು. ಅದೇನೋ ರಾಜ್ಮಾ ಅಂತಾರ ನೋಡ್ಬೆ. ರಾಜ್ಮಾ ಹ್ಞೂ ಆ ಕಾಳು ಐತನ್ ಬೇ ಅಮ್ಮ ನಿಂತೆಕ? ರಾಜ್ಮಾನ ಯವ್ವ? ಇಲ್ಲ ತಂಗಿ, ನಾ ತಂದಿಲ್ಲ ಅವನ್ನ. ಮುಂದಿನ ವಾರ ತರ್ತಂತ ತಗೋ. ಹೌದಾ ಆತ್ ತಗೋಬೆ. ಹಂಗಾರ ಸಿಗ್ತಾವಂತ ಮಾಡಿದ್ನಿ. ಮುಂದಿನ ವಾರ ಮರಿದ್ಲೆ ತಗೊಂಬಾನ ಹಂಗಾರ. ಹ್ಞೂ ಯವ್ವ ಮರಿಯೋದ್ಲೆ ತರ್ತಂತ ತಗೋ ಮಗಳ. ಐ ಯಮ್ಮ ಯಾಕೆ ಬೇ ವಾರ ಎಂತ ಚಂದ ನಕ್ಕೊಂತ ಕುಂದಿರ್ತಿದ್ದಿ. ಹಂಗ ಬಂದವ್ರು ಹೋದಾರಿ ಮೇಲೆ ಜುಟ್ ಜಗಳ ಮಾಡ್ತಿದ್ದೆ. ಇವತ್ತು ಯಾಕ ಏನಾಗೈತಿ? ಮಕ್ಕ ಸಣ್ಣ ಮಾಡ್ಕೊಂತ ಕುಂತಿಯಲ್ಲ? ಏನಿಲ್ಲ ಮಗಳ, ಮಳೆಗಾಲಲ್ಲ ಸಂತಿ ಅಡ್ಡಾಡ್ತೇವೆ. ಮೊನ್ನೆ ನಿನ್ನೆ 2 ದಿನ ಮಳೆಯಾಗ ತೋರಿಸ್ಕೊಂಡು ಹಂಗಾಗಿ ಒಂದಿಟ ಜ್ವರ ನೆಗಡಿ ತಲೆನೋವು ಅಷ್ಟ, ಮತ್ತೇನಿಲ್ಲ. ಅಯ್ಯ ಹೌದಾ ಬೇಯಮ್ಮ? ಏನಾರ ತಿಂದಿ ಇಲ್ಲವೇ? ಏನು ಇವ ಏನಿಲ್ಲ, ಮನೆಯಿಂದ ಊಟ ಕಟ್ಕೊಂಡ್ ಬಂದೀನಿ. ಅದ ಊಟನ ಉಂಟನಂತ. ಹೌದಾ ಬೇಯಮ್ಮ? ಅಲ್ಲ ನಿಂಗೆ ಮೈಯಾಗ ಆರಾಮಿಲ್ದಕ್ಕ ಯಾರನ್ನಾರ ಕರ್ಕೊಂಬರ್ಬೇಕಲ್ಲ ಹಿಂಬಾಟ. ನಿನ್ನ ಮಗನ್ನರ ಸೊಸಿನರ ಕಡಿಕ ಮೊಮ್ಮಕ್ಕಳನ್ನರ ಕರ್ಕೊಂಬರ್ಬೇಕು. ಹಿಂಗೊಬ್ಬಕ್ಕೆ ಬರ್ತಾರನ? ಮಗ ಸೊಸಿ ಮೊಮ್ಮಕ್ಕಳು ಎಲ್ಲರೂ ಅದಾರವ. ಆದ್ರ ನನ್ನ ಜೋಡಿ ಯಾರು ಇಲ್ಲ. ಎಲ್ಲರೂ ಅದಾರು ಅಂತಿ, ನನ್ನ ಜೋಡಿ ಯಾರು ಇಲ್ಲ ಅಂತಿ. ಹಂಗಂದ್ರೇನ್ ಬೇ? ಹ್ಞೂ ಯವ್ವ ನನಗೂ ಎಲ್ಲರೂ ಅದಾರ. ಮಗ ಅದಾನು, ಸೊಸಿ ಅದಾಳು, ಮೊಮ್ಮಕ್ಕಳಿಬ್ರು ಅದಾರು, ಎಲ್ಲರೂ ಅದಾರ. ಆದ್ರೆ ನಾ ಒಬ್ಬಕ್ಕೆ ಬೇರೆದೇನೆ. ಅವ್ರ ಅಟ್ಟೂರು ಒಂದು ಮನ್ಯಾಗ ಬೇರೆ ಅದಾರ. ಏನ್ ಬೇಯಮ್ಮ ನೀ ಒಬ್ಬಕ್ಕೆ ಈ ವಯಸ್ಸಿನಾಗ ಬೇರೆ ಅದೆಯಾ? ಹ್ಞೂ ಯವ್ವ ಮತ್ತೆ ಯಾರು? ಯಾರಿಗ್ಯಾರು ದಾರಿ ಸಂಗತಿ ನಮ್ಮ ಜೀವನಕ್ಕೆ ನಾವ ಅಲ್ಲ. ಅಲ್ಲವೇ ಮತ್ತ ಆರಾಮಿಲ್ಲ ಅಂತಿ, ನನ್ನ ಜೋಡಿ ಯಾರು ಇಲ್ಲ ಅಂತಿ. ಮತ್ತಿದೆಲ್ಲ ವ್ಯಾಪಾರ, ಇದೆಲ್ಲ ಎದಕ್ಕೆ ಬೇಕಾಗಿತ್ತು ನಿನಗ? ವ್ಯಾಪಾರ? ಅಯ್ಯೋ ಇದು ನನ್ನ ವ್ಯಾಪಾರ ಅಲ್ಲ ಮಗಳ. ಬ್ಯಾರೆದವ್ರ ಕಾಳು ಇಟ್ಟದನ್ನ ನಾ ಮಾರಾಕ ದಿನಗೂಲಿ ಹೆಂಗೆ ಕುಂತಿರ್ತಾನೆ ಅಷ್ಟ. ಇದೆಲ್ಲ ಮಾಲಕ್ರು ಬೇರೆ, ನಾನು ಇಲ್ಲಿ ದಿನಗೂಲಿ ಕೆಲ್ಸಕ್ಕೆ ಬರಾಕೆ ಅಷ್ಟ. ಏನ್ ಬೇ ಇದು ನಿನ್ನ ಅಂಗಡಿ ಅಲ್ಲ ಹಂಗಾರ? ಅಲ್ಲೇವ ನಮ್ಮ ಮಾಲಕರು ಅಲ್ಲಿ ಒಳಗೆ ಅಂಗಡಿಯಾಗಿರ್ತಾರ. ಸಂತಿ ದಿನ ಆಟು ಎಲ್ಲಾನು ಹಿಂಗ ಹೊರಗೆ ಹಚ್ಕೊಟ್ಟಿರ್ತಾರು. ಇದನ್ನ ಮಾರಾಟ ಮಾಡಾಕ ನಾ ಬರ್ತಾನಷ್ಟ. ಅಲ್ಲಿ ಬೇಯಮ್ಮ ಆರಾಮಿಲ್ಲ ಅಂತಿ, ಇದು ನಿನ್ನ ವ್ಯಾಪಾರವೂ ಅಲ್ಲ, ದಿನಗೂಲಿ ಕೆಲ್ಸಕ್ಕೆ ಬರ್ತಾನೂ ಅಂತಿ. ಇವತ್ತೊಂದು ದಿನ ಬಿಟ್ಟ ಆರಾಮ್ ಮನೆಯಾಗಿರ್ಬಾರ್ದನ? ಮತ್ತು ಒದ್ದಾಡ್ಕೊಂತ ಇಲ್ಲೇ ವ್ಯಾಪಾರ ಮಾಡೋದು ಏನು ಕೆಲಸ? ಯವ್ವ ಹೊಟ್ಟೆ ಜೀವನ ನಡಿಬೇಕಲ್ಲ ಮಗಳ. ಮನ್ಯಾಗ ಕುಂತ್ರ ಹೊಟ್ಟೆ ತುಂಬತನ ನಂದ. ನನಗೆ ಮಾಡಿ ಹಾಕವ್ರು ಯಾರು? ಏನಾರ ಸಂತಿ ತಂದು ಕೊಡೋರು ಯಾರು? ನನ್ನ ಜೀವನಕ್ಕೆ ನಾನು ಅದಕ್ಕೆ ಬದುಕಿರಕ್ಕಾದ್ರೂ ಏನಾರ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಯಮ್ಮ ಯಾಕೋ ನೀನು ಭಾಳ ಸುಸ್ತಾದಂಗೆ ಅನ್ಸಕತ್ತಿದಿ. ಬಾ ನೀನು ಈ ಕಡೆ ಬಾ, ನಾ ಕುಂತ ನೀನು ವ್ಯಾಪಾರ ಮಾಡ್ತಾನಂತ. ನೀ ಡಬ್ಬಿ ತಂದನಂದೆಲ್ಲ ಅದನ್ನ ಊಟ ಮಾಡ್ಬಾ. ಅಯ್ಯ ಬ್ಯಾಡ ಮಗಳ, ಈಗ ನಂಗೆ ಹಸುವಿಲ್ಲ, ನಾ ವ್ಯಾಪಾರ ಮಾಡ್ಕೋತೇನೆ ತಗೋ, ಏನು ತೊಂದರೆ ಇಲ್ಲ. ಯಮ್ಮ ನಾನು ನಿನ್ನ ಬದ್ಲಿ ಕುಂತ ವ್ಯಾಪಾರ ಮಾಡ್ತೇನೆ. ನಿನಗೇನು ಇವತ್ತು ದಿನಗೂಲಿ ಬರಬೇಕು ಅದನ್ನ ನಿನಗೆ ಎಸೆದು ಕೊಡ್ತಾನಂತ. ನೀನು ಚಿಂತೆ ಮಾಡಬೇಡ. ಬಾ ಈ ಕಡೆ, ನಾ ಕುಂದಿರ್ತಾನು, ನೀನು ಊಟ ಮಾಡ್ಬಾ. ಡೆಬ್ಬೆಲ್ಲೈತೆ ಅದು ತಗೊಂಡು ಬಾ ಮೊದಲು ಅದನ್ನ.
ಹ್ಞೂ ನಾ ಇಲ್ಲೇ ಕುಂದಿರ್ತೇನೆ ತಗೋ, ನೀ ಊಟ ಮಾಡಿ ತಗೋ, ಡಬ್ಬಿ ತಗೋ ಮೊದ್ಲು ತಗೊಂಡ ತಿಂದ ಕಾರ ಒಂದು ಸ್ವಲ್ಪ ಇಲ್ಲೇ ಮಕ್ಕೋ ಅಂತ, ನಾ ಆಟೋ ಮಾಟ ನೀನು ವ್ಯಾಪಾರ ಮಾಡಿಕೊಡ್ತಾನಂತ. ಹಾ ಬರ್ರಿ ಬರ್ರಿ, ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ತೊಗರಿ ಬ್ಯಾಳಿ, ಹೆಸರು ಬ್ಯಾಳಿ, ಚನ್ನಂಗಿ ಬ್ಯಾಳಿ, ಮತ್ತೆ ಯಾವ ಬ್ಯಾಳಿ ಬೇಕು ಎಲ್ಲ ಅದಾವು ಬರ್ರಿ. ಶೇಂಗಾ ಅದಾವು, ಪುಟಾಣಿ ಅದಾವು, ಎಳ್ಳು ಅದಾವು, ಏನ್ ಬೇಕು ಎಲ್ಲ ಅದಾವು, ಬರ್ರಿ ಬರ್ರಿ. ನೋಡ್ಬೇ ಅಮ್ಮ, ನಾ ಮಸ್ತ್ ವ್ಯಾಪಾರ ಮಾಡ್ತಾನಿಲ್ಲ. ಹ್ಞೂ ನಯ್ಯವ್ವ, ದಿನ ವ್ಯಾಪಾರ ಮಾಡಾಕೇನೋ ಅನ್ನೋರಂಗ ಎಷ್ಟು ಚಂದ ಕರೆಯಕತ್ತೀರಿ. ಹ್ಞೂ ಬೇಯಮ್ಮ, ನಮ್ಮ ಅತ್ತಿ ನನಗೆ ಎಲ್ಲ ಕಲಿಸಿದಾರ ನೋಡು. ಪುಣ್ಯವಂತಿವ ಆಕಿ, ಅಂತ ಪುಣ್ಯವಂತಿ ಅದಾಳಂತನ ನಿನ್ನಂತ ಪುಣ್ಯವಂತಿ ಸೊಸಿ ಸಿಕ್ಕಿದೆ ಆಕೆಗೆ. ಬರ್ರಿ ಅಕ್ಕ ಬರ್ರಿ, ಏನ್ ಆ ಕಡೆ ಈ ಕಡೆ ನೋಡ್ಕೊಂತ ಅಡ್ಡಾಡ್ತೀರಿ? ಮಳಿ ಬರೋ ಎಳೆ ಆಗೈತಿ, ಬಡ ಬಡ ಬಂದ ಸಂತಿ ಮಾಡ್ಕೊಂಡು ಮನಿಗೆ ಹೋಗಿ ಬಜ್ಜಿ ಚುಮ್ಮರಿ ತಿನ್ನೋ ಅವಸರ ಇಲ್ಲ ನಿಮಗ. ಬರ್ರಿ ಬರ್ರಿ. ಅಯ್ಯೋ ನೀ ಊಟ ಮಾಡ್ಬೇ. ಹ್ಞೂ ಇವ ದೇವ್ರು ಬಂದಂಗೆ ಬಂದ್ಲು, ಊಟಾರ ಮಾಡ್ತಾನೆ ತಡಿ, ಸಮಾಧಾನ ಆಕತೇವ ಏನಕ್ಕತೆ ನೋಡ್ತಾನೆ. ಗಮಗಮ ಅನ್ನಕತತಿ. ಅಮ್ಮ ಏನ್ ಸ್ಪೆಷಲ್ ತಂದಾಳ? ಏನ್ ಬೇಯಮ್ಮ ಖಾರ ಗಮಗಮ ಅನ್ನಕತತಿ, ಏನ್ ತಗೊಂಬಂದಿ ನೋಡೋಣ. ಏನಿಲ್ಲವ. ಅಯ್ಯ ನಂಗಟ್ ತೋರಿಸ್ಬೇ, ಹಂಗ್ಯಾಕ್ ಮಾಡ್ತೀನಿ, ನಾ ಏನ್ ಕಣ್ಣು ಹಚ್ಚೋದಿಲ್ಲ ತಗೋ ನಿನಗೆ. ಈ ಕಡೆ ಹೊಳ್ಳಿ ತೋರಿಸ್ ಖಾರ, ಆ ಕಡೆ ಹೊಳ್ಳಿ ಬಿಡ. ಅಯ್ಯ ತೋರ್ಸಾಕೇನೇವ, ಇದ್ರಾಗ ಏನೈತೆವ, ಬೆಳ್ಳುಳ್ಳಿ ಖಾರ ರೊಟ್ಟಿ ತಗೊಂಬಂದಿನಿ. ಬೆಳ್ಳುಳ್ಳಿ ಖಾರ ಒಣ ರೊಟ್ಟಿ, ಅವು ಬಿಸಿ ರೊಟ್ಟಿರ ಅಲ್ಲ, ಮತ್ತು ಅನ್ನ. ಯವ್ವ ಬೆಳಿಗ್ಗೆ ಲಘು ಬರ್ಬೇಕು ಮಗಳ, ಎಲ್ಲ ಅನ್ನ ರೊಟ್ಟಿ ಮಾಡ್ಕೊಂತ ಕುಂದ್ರಲಿ. ನಿನ್ನೆ ಅಲ್ಲೇ ನಮ್ಮ ಮನೆ ಬಾಜುಕಿನ ಹುಡುಗಿ 2 ರೊಟ್ಟಿ ತಂದು ಕೊಟ್ಟಿತ್ತು. ರಾತ್ರಿ ರೊಟ್ಟಿ ತಿನ್ನೋಕ್ಕಾಗಲಿಲ್ಲ, ಅನ್ನ ಅಟ್ಟು ಉಂಡು ಮಕ್ಕೊಂಡಿನಿ. ಅದಕ್ಕೆ ಅವ 2 ರೊಟ್ಟಿ ಅಟ್ ಖಾರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಟ್ಕೊಂಡು ಕಟ್ಕೊಂಡು ಬಂದ್ಬಿಟ್ನಿ. ಇಷ್ಟು ತಿನ್ಬೇಕಾರ ರಗಡಕ್ಕತ್ತೀವ, ಅನ್ನ ಎಲ್ಲಿಂದ ಉಣ್ಲಿ, ಊಟ ಹೋಗುದಿಲ್ಲ ಭಾಳ, ವಯಸ್ಸಾಗ್ಯಾವಲ್ಲ, ಇಷ್ಟು ತಿನ್ನೋದ ವಜ್ಜೆ. ಯವ್ವ ಪಾಪ ಖಾರ ಘಮ ಘಮ ಅನ್ನಕತ್ತ ತಂದಿ, ಆದ್ರೆ ತಂಗಡ ರೊಟ್ಟಿ ನಿನಗೆ ಹೆಂಗೆ ಕೊಡ್ಲಿ ಮಗಳ ನಾನು? ಬೇಡ ಬೇಡ. ಛೇ ಎಮ್ಮ, ನೀಗ ಆರಾಮಿಲ್ಲಂತಿ, ಆ ತಂಗಡ ರೊಟ್ಟಿ ತಿನ್ಬೇಡ. ನಾನು ಮನೆಗೆ ಹೋಗಿ ನಿಂಗೆ ಇವತ್ತು ಅಡುಗೆ ಮಾಡಿದ್ದು ಬಿಸಿ ಅನ್ನ ರೊಟ್ಟಿ ಪಲ್ಯ ಎಲ್ಲ ಐತಿ ಮನೆಯೊಳಗೆ, ನಿನಗೊಂದು ದೆಬ್ಬೆ ಹಾಕೊಂಡು ತೊಗೊಂಬರ್ತಾನೋ. ತಾ ಇಲ್ಲೊಂದಿಟ ಆ ರೊಟ್ಟಿ ನಾ ತಿಂತೇನಂತ ತಾ. ಯವ್ವ ಯವ್ವ ಬೇಡವ ಮಗಳ, ನೀ ನೀ ಮನೆಗೆ ಹೋಗೋದು ಬೇಡ, ನಿಮ್ಮ ಮನೆಯಾಗಿಂದ ಅಡುಗೆ ತರೋದು ಬೇಡ, ಏನು ಬೇಡ. ಈಗ ನೀನು ಈ ಮೊದಲು ತಂಗಡ ರೊಟ್ಟಿ ತಿನ್ನೋದಂತೂ ಮೊದಲು ಬೇಡ. ತಾಯಿಲ್ ನೋಡಮ್ಮ, ನಿನ್ನ ವಯಸ್ಸಿನವ್ರನ್ನ ನಮ್ಮ ಮನ್ಯಾಗ ಅಮ್ಮ ಅದಾರ, ನಮ್ಮ ಅವ್ವನವ್ವನು ನಿನ್ನಂಗನ ಅದಾರ ಸೇಮ್. ಅದಕ್ಕೆ ನಾನು ನಿನ್ನ ಮೊಮ್ಮಗಳ ಕತೆ ಅಲ್ಲ, ನಿನ್ನ ಮೊಮ್ಮಗಳ ಅಂದಮೇಲೆ ನಾ ಹೇಳ್ದಂಗೆ ಕೇಳ್ಬೇಕು ನೀ. ನಾನು 5 ನಿಮಿಷದಾಗ ಹಿಂಗೋಗಿ ಹಂಗೆ ಬಂದ್ಬಿಡ್ತಾನೆ, ಬಿಸಿ ಅನ್ನ ಐತಿ ಆರಾಮಿಲ್ಲಂತಿ ಊಟ ಮಾಡಂತೆ ಅಂತ. ಯವ್ವ ನನ್ನ ಜೀವನ ಹಿಂಗೈತಿ, ಇದೇನು ನಂದು ದಿನ ಇದ್ದದ್ದು ಪರಿಪಾಟ್ಲ, ನೀ ಅದಕ್ಕೆ ತ್ರಾಸ ತಗೋತಿ ಸುಮ್ಮ. ತಾಯಿ ಶಾನ್ಯಾಕಿದಿ ತತ್ತ. ನೋಡಮ್ಮ, ನನಗೆ ಇಟ್ಟು ದಿನದ ಪರಿಪಾಟ್ಲು ಗೊತ್ತಿಲ್ಲ, ಇನ್ನು ಮುಂದಿಂದು ಗೊತ್ತಿಲ್ಲ, ಆದ್ರೆ ನನ್ನ ಕೈಲೇ ಯಾವಾಗ ಆಕತ್ತೋ ಅವಾಗ ನಂಗೆ ಆದಷ್ಟು ಸಹಾಯ ಮಾತ್ರ ನಾನು ನಿನಗೆ ಮಾಡ್ತೇನೋ ಅಷ್ಟ ನಾ ಹೇಳೋದು. ಆತು, ಈಗ ನಾ ಇದನ್ನ ರೊಟ್ಟಿ ತೊಗೊಂಡು ಹೋಗ್ಕನೋ, ನಿಂಗೆ ಬಿಸಿ ಅಡುಗೆ ತೊಗೊಂಬರ್ತಾನೋ, ಸುಮ್ ಕುಂದ್ರ. ಅಲ್ಲೇವ ನಾ ಹೇಳೋದು ಕೇಳು, ಏನು ಅಲ್ಲೇವ ಇಲ್ಲ ಬೆಲ್ಲೆವ ಇಲ್ಲ, ನೀ ಕುಂದರು ನಾ ಹೋಗಿ ಬರ್ತೇನೆ. ಗಂಡು ಮಕ್ಕಳು ಅಂತ ಹುಟ್ಟಿದಾಗಿಂದ ಅವ್ರನ್ನ ಬೆಳೆದ ಮದುವೆ ಮಾಡಿ ಅವ್ರ ಜೀವನ ದಂಡಿಗೆ ಹಚ್ಚೋ ಮಟ ನಾನು ತಂದೆ ತಾಯಿ ಕಷ್ಟಪಟ್ಟ ದುಡಿತಿರ್ತಾರೋ, ಮಾಡಿದ್ದೆಲ್ಲ ಮಕ್ಕಳಿಗಾಗಿ, ಮಾಡಿಟ್ಟಿದ್ದೆಲ್ಲ ಮಕ್ಕಳ ಉಣ್ಲಿ ತಿನ್ಲಿ ಅಂತ ಹೇಳಿ ಅವ್ರನ್ನ ಕಣ್ಣು ರೆಪ್ಪಿಗತ್ಲಿ ಸಾಕಿರ್ತಾರೆ. ಆದ್ರೆ ಮಕ್ಕಳು ದೊಡ್ಡವರಾಗಿ ಅವ್ರ ಜೀವನ ದಂಡಿಗೆ ಹಚ್ಕೊಂಡ್ಮೇಲೆ ತಂದೆ ತಾಯಿನ ಹಿಂಗೆ ಕಡೆಗಣಿಸಿರ ವಯಸ್ಸಾದ ತಂದೆ ತಾಯಿ ಏನು ಮಾಡ್ಬೇಕ್ರಿ? ನಾವೇ ಅಮ್ಮಂದೊಂದೇ ಕತೆ ಹೇಳತ್ತಿಲ್ಲ, ಇಂಥ ಎಷ್ಟೋ ಜನರನ್ನ ದಿನಂಪ್ರತಿ ಜೀವನದಾಗ ನಾವು ನೋಡ್ತೇವೆ. ಎಲ್ಲರ ಜೀವನದಾಗೂ ಒಂದೊಂದು ಥರ ಕಷ್ಟ ಇರ್ತೈತಿ, ಆದ್ರೆ ಅವ್ರ ಜೀವನದ ಇಳಿ ವಯಸ್ಸಿನಾಗ ವಯಸ್ಸಾದವ್ರನ್ನ ಕೈ ಬಿಡಬಾರ್ದ್ರಿ. ದಿನಂಪ್ರತಿ ಜೀವನದಾಗ ಎಲ್ಲರ ಜೀವನದಾಗೂ ಇಂಥ ತೊಂದರೆಗಳು ಲಕ್ಷಾನುಗಂಟ್ಲೆ ಕೋಟ್ಯಾನುಗಂಟ್ಲೆ ಜನರೊಳಗದಾವ. ಎಲ್ಲಾನು ಎಲ್ಲಿ ಸರಿ ಮಾಡೋಕ್ಕಾಕತಿ ಗಿರ್ಜಕ್ಕ ಅನ್ನಕತ್ತೀರೇನ್ರಿ? ಎಲ್ಲಾನು ಸರಿ ಮಾಡೋಕೆ ನಮ್ಮ ಕೈಲಿಂದ ಆಗೋದಿಲ್ರಿ. ಹೋಗ್ಲಿ, ಆ ದೇವ್ರ ಕೈಲಿಂದನೇ ಆಗಿಲ್ಲ, ಇನ್ನು ನಮ್ಮಂಥ ಮನುಷ್ಯರ ಕೈಯಿಂದ ಏನಾಕೈತಿ? ಆದ್ರೆ ನಮ್ಮ ಕೈಲಿಂದ ಏನಾಕತ್ತೋ ಆ ಸಹಾಯ ಮಾಡೋಣಂತ ನಾವು ಮನುಷ್ಯತ್ವ ಇಟ್ಕೊಂಡ್ಕಾರ ಕಷ್ಟದಾಗಿರೋರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿರ ಏನೋ ಒಂದು ನೆಮ್ಮದಿ ನಮಗೆ ಸಿಗ್ತೈತಿ, ಏನೋ ಒಂದು ಸಣ್ಣ ಅನುಕೂಲ ಆ ಕಷ್ಟದಾಗಿರೋರಿಗೆ ಹಾಕಿರ್ತೈತಿ. ಇಷ್ಟರಿಗೆ ಹೇಳೋದು. ಕತೆ ನೋಡ್ಕೊಂಬಂದ್ರಲ್ಲ,
ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಕತೆಗಳು ಇಷ್ಟ ಆಗ್ತಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಬರ ಕಳಿಸ್ರಿ. ಮತ್ತು ಮುಖ್ಯವಾಗಿ ಹೇಳೋದಂದ್ರೆ ನಿಮ್ಮ ಮನೆಯೊಳಗಿರೋ ಹಿರಿಯರನ್ನ ಗೌರವಿಸ್ರಿ. ನಿಮ್ಮ ಕಣ್ಮುಂದೆ ಕಾಣೋ ಹಿರಿಯರಿಗೆ ಗೌರವ ಕೊಡ್ರಿ. ಅವ್ರು ಏನಾದರೂ ಕಷ್ಟದಾಗಿದ್ದರೆ ನಮ್ಗೆ ಯಾಕೆ ಬೇಕು ಬಿಡು ಅನ್ನೋದ್ಲೆ ಸ್ವಲ್ಪನಾದರೂ ನಮ್ಮಿಂದ ಆಗೋ ಸಹಾಯ ಮಾಡೋಣಂತ ಇಷ್ಟರು ಹೇಳೋದು. ಧನ್ಯವಾದಗಳು ಎಲ್ಲರಿಗೂ.